ಪಾಪ ಲೇ ಮಂಜ ಇಲ್ಲ ನಿಮ್ಮ ಅಜ್ಜಿ ಕೇಳೋ ಅಡಿಗೆ ಆತೇನ ಹೊಟ್ಟೆಸ್ತು ಉರಿತೈತೆ. ನಮ್ಮನೆ ಹೆಂಗುಸ್ರು 10 ಗಂಟೆ ಆದ್ರೂ ಒಂದು ತುಂಬಾ ಕಿಕ್ಕಲ್ಲ, ಜೈಲ್ನ ಕಾದಂಗ್ ಕಾಯ್ಬೇಕು. ಹೋಗಪ್ಪ ಒತ್ತು ಮುಂಚೆ ಎದ್ದು ಅಡಿಗೆ ಮಾಡೋಣ ಅಂಬದೇನಿಲ್ಲ ಮನೆ ಹೆಂಗುಸ್ರುಗಳಿಗೆ. ಪಾಪ ಕೇಳಿದ್ರೆ ನಿಮ್ಮ ಅಜ್ಜಿನ ಅಡಿಗೆ ಆತೇನ? ಅಲ್ ಕಣಜ್ಜ, ಬೆಳಗಿನ ಜಾವಕ್ಕೆ ಅಡಿಗೆ ಮಾಡೋದು ಎದ್ದು ನಾವೇ ನಿಮ್ಮಂಗೆ ಬಿಡುವಾಗ ಕುಕೊಂಡಿದ್ವಿ. ಕಸ ಗುಡಿಸ್ಬೇಕು, ಅಟ್ಟಿ ಸಾರಿಸ್ಬೇಕು, ರಂಗೋಲಿ ಬಿಡ್ಬೇಕು, ಇವೆಲ್ಲ ಇಕ್ಕೊಂಡು ಅಡಿಗೆ ಮಾಡಕ್ಕಾಕೈತೆ. ತಡಿ ಒಂದ್ರ ಒಟ್ಟು ತಡವಾಯ್ತು ಇವತ್ತು. ಇಲ್ಲಿ ಹೋಗ್ಲಿ ಬಿಡೆ, ಯಾವ ತರ ಒಂದ್ ಹೇಳಕ್ಕಿಲ್ಲ, ಉದ್ದಕ್ಕೆ ಜಗಳಕ್ ಬತ್ತಿ ಹಂಗೇನ. ಅದಿರ್ಲಿ ಯಾತೆ ಒಳಗ್ ಸಾರು ಬಾಡ್ನೆಸ್ರು ಗಮ್ಮಂದಂಗ ಗಮ್ತೈತಿ. ಏನು ಕೋಳಿಗಿಳಿ ಬಾಡ್ನೆಸ್ರು ಮಾಡಿದಿರಿ? ಕುರಿ ಕೊಯ್ದಿದೀವಿ ಹೇಳು. ಅಜೋ ಮಳಕೆ ಉಳ್ಳಿ ಕಾಳು ಸಾರು, ಅದಕ್ಕೆ ಹಂಗೆ ಬಾಡ್ನೆಸ್ರು ಗಮ್ಮಂದಂಗ ಗಮ್ತೈತಿ. ಏನು ಬಾರ್ ತಂದು ಕೊಟ್ಟವ್ನಿ ಅಪ್ಪ, ಕೋಳಿನು ಕುರಿನು ಬೇಸಿಕ್ಕಾಕಿ ಕುಕ್ಕರ್ಸ್ಕಾಯ್ದೆ ಸುಮ್ನತ್ತಾವ್. ಅಲ್ಲ ಕಣೆ, ಈ ವರ್ಷ ಒಂದ್ಸಲಿನೂ ಅಣಬಿ ಸಾರು ಮಾಡ್ಲಿಲ್ಲ ನೋಡು. ಅಲ್ಲ ಕಣಜ್ಜ, ನೀನಂದ್ರ ಒಟ್ಟು ಸೆಲ್ಲಾಟ್ಗಾರ ಗಂಡಸು ನೀನು. ಅಣಬಿ ನೀನ್ ಕಿತ್ಕೊಂಬಂದ್ ಕೊಟ್ರೆ ನಾನು ಮಾಡಕ್ಕೆ ಬೇಡ ಅಂತೀನಿ, ಮಾಡ್ತೀನಿ ಸಾರ. ನೀನ್ ಅಣಬಿ ಕಿತ್ಕೊಂಬರ್ಲಿಲ್ಲ, ನಾನು ಮಾಡ್ಲಿಲ್ಲ. ಏನೇ ಸುಮ್ನಿರೇ, ಈ ವರ್ಷ ಅಂತ ಮಳೆಯಲ್ಲಿ ಬಂದೈತೆ ಅಣಬೆದಳ ಅಂತ ಮಳೆ. ನಾನು ಹೊಲ 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 ತಿರುಗಿದೀನಿ, ಬದಿನಾಗೆಲ್ಲ ಓಡಾಡಿದೀನಿ, ಒಂದ್ ಸಣ್ಣದ ಅಣಬಿನೂ ನೋಡ್ಲಿಲ್ಲ ಈ ಸರಿನ. ಎಲ್ಲ ನಾನಲ್ಲ ಕಣೆ, ಊರಾಗ ಯಾರು ಕಿತ್ಕೊಂಬಂದಿಲ್ಲ ಅಣಬಿ. ಸುಮ್ನಿರು, ಮಳೆ ಜೋರಾಗಿ ಬಂದ್ರೆ ಚಂದಕ್ ಮಳೆ ನಡೆಸಿರೆ ಅಣಬಿ ಎದಳದು. ಓ ಈರುಳ್ಳಿ ಬೆಳ್ಳುಳ್ಳಿ ಕಿತ್ತಾಡ್ತವೆ, ಅಜ್ಜಿ ತಾತ ಮೂಲೆ ಕೂಕೊಂಡು ಹಸ್ಕಾಡ್ತವೆ. ಯಮ್ಮ ಅವ ಏನಪ್ಪ, ನಮ್ಮ ಜನಕರು ಮತ್ತು ನಮ್ಮ ಹೆತ್ತ ತಾಯಿಯವರು ಯಾವುದೋ ದುರಾಲೋಚನೆಯಲ್ಲಿ ತೊಡಗಿದ್ದಾರಲ್ಲ. ನಿಮ್ಮಂತ ಗಂಡಸರುಗಳು ಇದ್ದು ಬಿಟ್ರೆ ನಾವ್ ಯೋಚನೆ ಮಾಡ್ಬೇಕಾದ್ದೇನೆ. ಇನ್ನೇನ್ ನಿಮ್ಮ ಅಪ್ಪ ಹತ್ಲು ಕಡ್ಡಿ ತೆಗೆದಿತ್ತಾಕಲ್ಲ, ನೀರ್ 24 ಗಂಟೆನು ಕಂಡು ಪೂರ್ತಿ ಕುಡ್ಕೊಂಡು ಮೆರ್ಕೊಂಡು ಓಡಾಡ್ತ. ನಿಮ್ಮನ್ನ ಕಟ್ಕೊಂಡ್ಬಿಟ್ಟು ನಾವು ಹಾಳಾಗಿ ಹೋಗಿ ಬಿಟ್ಟಿದೀವಿ. ಯಾತ್ ಮಾಡ್ಬೇಕೋ ಏನ್ ಮಾಡ್ಬೇಕೋ ನಿಮ್ಮಂತಾರ. ಊರ್ಗ್ ಉಪಕಾರಿ ಮನೆಗ್ ಮಾರಿ ಅಂತಾರ ನೀವು. ಓಹೋ, ನಾವುಗಳು ಮನೆ ಬಳಿ ಬಂದ ಗಳಿಗೆ ಚಂದಕ್ಕಿಲ್ಲ ಅಮ್ಮ ಕಾಣ್ತೈತಿ. ಯಾಕಂದ್ರೆ ನಮ್ಮ ತಾಯಿಯವರ ಸುಪ್ರಭಾತಗಳು ನಮ್ಮ ಕರ್ಣಗಳನ್ನು ಕುಕ್ಕಿ ಕುಕ್ಕಿ ಕೊಲ್ಲುತ್ತಿವೆ. ಯಮೋ, ನೀ ಯಾಕಮ್ಮ ಹಿಂಗ್ ಬೈತೀಯ? ಕುಡಿದಿರೋ ಎಣ್ಣೆ ನಿಶೆಲ್ಲ ಇಳಿದು ಹೋಗ್ಬೇಕಮ್ಮ. ಆತು ತಾಯಿ, ಇನ್ನು ಮೇಲೆ ನಿಮ್ಮ ಆಜ್ಞೆಯಂತೆ ನಡೆದುಕೊಳ್ಳುತ್ತೇವೆ. ಜನಕರೇ, ನೀವ್ ಹಿಂಗೆ ಜೋಪುದ್ರಿಗೇಡಿ ಕುಕೊಂಡ್ಬಿಟ್ರೆ ಬೈತಾರೆ. ನಡೀರಿ, ಅಡಿಗೆ ಆಗೋದಕ್ಕ ಎಲ್ಗನ ಕಣ್ಣು ಮರೆಯಾಗಿ ಹೋಗಿ ಬಿಡ್ರಿ. ಅಡಿಗೆ ಆದ್ಮೇಲೆ ಬಂದು ಉಂಬಲ್ಲ, ಬರೀ ಹೋಗೋಣ ನಾವು. ಲೆಸಿನ ತಡೆಯಲ್ಲ, ಯಾರೋ ಜಗಳಾಡ್ತಾ ಇದ್ದ ಊರಾಗೆ, ಯಾರೋ ಜೋರಾಗಿ ಅದು ಇದು ಅಂತ ಹೇಳೋದು ಪಳೋದು ಮಾಡ್ತಾ ಇದಾರೆ. ಕೇಳಿಸ್ತಿಲ್ವಲ್ಲ ನಿನ್ಗೆ? ಕೇಳಿಸ್ಕೊಳ್ಳ. ಹೂ ಕಣಜ್ಜ, ನನಗೂ ಹಂಗೆ ಕೇಳಿಸ್ತು. ಹಂಗಾರೆ ಸೀನಪ್ಪ ಈಸ್ ಗೋಯಿಂಗ್ ದಟ್ ಪ್ಲೇಸ್. ಮಮ್ಮಿ, ನಾನು ಹೋಗಿ ಬರ್ತೀನಿ, ರಪ್ನ ಅಡಿಗೆ ಮಾಡ್ರಿ ಉಣ್ಬೇಕು. ಈಗಳಪ್ಪ ತಿಗಲಕ್ ಶೆಡ್ ಅರ್ದಿದ್ರು ಅದ್ರ ಕಡೆ ಗಮನವೇ ಇಲ್ಲ ಅವನಿಗೆ. ಯಾವ್ದಾರ ಊರಾಗ ಪಂಚಾಯತಿ ಮಾಡೋದು, ನ್ಯಾಯ ಪಂಚಾಯತಿ ಮಾಡೋದು, ಜಗಳ ಬಿಡಿಸೋದು ಅಂತ ಅಂದ್ರೆ ಮೊದ್ಲು ನಿಂತ್ಕೊಂಡಿರ್ತಾನೆ. ಎತ್ತಿದ ಕೈ ಅದ್ರಾಗೆ ಮನೆ ಯಾತರ ಹಾಳಾಗೋಗ್ಬಿಡ್ಲಿ, ಹೆಣ್ತೇನ ಆಗ್ಲಿ, ಮಗೇನ ಆಗ್ಲಿ, ಅಪ್ಪಯ್ಯ ಅಮ್ಮಯ್ಯನ ಆಗ್ಲಿ, ಹೊಲ ಮನೆ ಏನನಾಗ್ಲಿ ಎಲ್ಲ ಬಿಟ್ಬಿಟ್ಟು ನ್ಯಾಯ ಪಂಚಾಯತಿ ಹೊಡಿಯಕ್ ಹೋಗ್ತಾ ಇದ್ದಾನೆ. ಇನ್ನೇನು ಬದುಕ್ ಮಾಡಲ್ಲ, ಬಾಳ್ ಮಾಡಲ್ಲ, ಇಂಥವ್ ಮಾಡ್ಕೊಂಡು ಡ್ರಿಗ್ ಬಲೇ ಬಲೆ ಅಂತ ಓಡಾಡೋ ಅಂದ್ರೆ ಓಡಾಡ್ಕೊಂಡಿರ್ತಾನೆ. ಯಾವ ತರ ಮಾಡ್ಕೊ ಹೋಗ್ರಿ, ನಿಮ್ಗೆ ಜವಾಬ್ದಾರಿ ಇಲ್ಲದ್ಮೇಲೆ ನಾವಿನ್ನೇನ್ ಮಾಡಕ್ ಆಕೈತೆ? ನಮ್ಮ ನಾಳೆ ಊರ್ ಹೋಗ್ ಹೋಮ್ತೈತೆ, ಕಾಡ ಬಾ ಅಂತೈತೆ, ಕಣ್ಣು ಮುಚ್ಕೊಂಡು ಹೋಗ್ತೀವಿ. ನೀವೇ ತಾನೇ ಅರೆ ಹೊಡ್ಕೊಂಡು ಹೋಗೋದ್ ಜೀವನ. ಯಾವ ತರ ಮಾಡ್ಕೊಳ್ರಿ? ಅಯ್ಯೋ, ನಿಮ್ಮರೆ ಒಯ್ದು ಹೋಗ, ನಿಧಾನಕನ ಮಾತಾಡೆ, ಉಸಿರು ತಿರ್ಗಿಸ್ಕೊಂಡು ಮಾತಾಡೆ, ಉಸ್ಕಿಸ್ರು ಕಟ್ ಸತ್ತೀಯ. ಅಬ್ಬ ಬೈಬೇಕು ಅಂದ್ರೆ ಹಂಗೆ ರಂಗುಳಿಸ್ತೀಯಮ್ಮ ನೀನು. ಹೋಗತ್ತ. ನಾನ್ ಸತ್ರೆ ನಿಮಗೆ ನೆಮ್ಮದಿ ಕಣಯ್ಯ. ಪಾಪ ಮಹೇಶ, ಯಾಕಲ್ಲ ಎದ್ದಾಗಿಂದು ಮಕೈಲೆ ಬಿಟ್ಕೊಂಡು ಸಪ್ಗಿದ್ಯಾ? ಉಣಬಾರಲ್ಲ ಅಂದ್ರೆ ಉಣ್ತಿಲ್ಲ, ಕಾಫಿ ಕುಡಿ ಅಂದ್ರೆ ಕಾಫಿ ಕುಡಿತಿಲ್ಲ, ಸುಮ್ಮನೆ ಒಬ್ನೇ ನಿಂತ್ಕಂತೀಯ. ಯಾಕಲ್ಲ ಏನಾಯ್ತಲ್ಲ ಅಂತದ್ ನಿನ್ಗೆ? ಯಮೋ, ನನಗೆ ಐಫೋನ್ ಕೊಡಿಸ್ರಿ. ಐಫೋನ್ ಕೊಡಿಸ್ಲಿಲ್ಲ ಅಂದ್ರೆ ಕಾಲೇಜ್ಗೂ ಹೋಗಲ್ಲ, ಎಲ್ಗೂ ಹೋಗಲ್ಲ. ನಾನು ಉಂಬಕ್ಕೂ ಬೇಡ, ತಿಂಬಕ್ಕೂ ಬೇಡ, ಕಾಪಿನೂ ಕುಡಿಯಲ್ಲ. ನಂಗೆ ಐಫೋನ್ ಕೊಡಿಸ್ರಿ ಅಷ್ಟೇನ. ಕಾಲೇಜಾಗ ಎಲ್ಲ ಹುಡುಗರು ಐಫೋನ್ ಇಕ್ಕೊಂಬತ್ತವೆ. ನಾನು ಇದಾದ ಕಿತ್ತೋಗಿರೋದೊಂದು ಸಣ್ಣದಿಕ್ಕೊಂಡು ಹೋಗ್ತೀನಿ, ಎಲ್ಲ ಒಂದು ತಾಳ ನೋಡ್ತಾರೆ. ನನಗೆ ಬೇಡ, ನನಗೆ ಐಫೋನೇ ಕೊಡಿಸ್ಬೇಕು.
ಆಟ ತಾನೆ ಕೊಡ್ಸಿರಾತ್ ಬಿಡಪ್ಪಯ್ಯ. ಅದಕ್ಕೆ ಏನು ಮಕ ಇಳೆ ಬಿಟ್ಕೊಂಡು ಉಮ್ದಂಗೆ ತಿಮ್ದಂಗೆ ದರಿದ್ರ ತಾನೆ. ಗಂಡು ಮಕ್ಕಳು ಹಿಂಗ್ ಮಕ ಇಳೆ ಬಿಟ್ಕೊಂಡು ನಿಂತ್ಕೊಂತಾರೆ ಮನೆ ಮುಂದೆ. ಈಗ ಒಂದ್ ಕೆಲಸ ಮಾಡು, ತಗ ಒಂದ್ ಫೋನ. ನಾವು ಮಂಜುನಾಥ ಸ್ವಾಮಿ ಚೀಟಿ ಹಾಕಿದ್ವಲ್ಲ, ಸಂಘದ್ದು ದುಡ್ಡು ಕಟ್ತಿದೀವಲ್ಲ, ಅದ್ರಾಗೆ 15,000 20,000 ಕೊಡ್ತಾರೆ ಕಣ ಪಾಪ. ನಾನೇ ತಂದಂಗ್ ಕೊಡ್ತೀನಿ. ಅದ್ಯಾಕೆ ಐಫೋನ್ ಗೀಫೋನ್ ಅಂತ ತಗ. ನೀನು ಒಂದ್ 5,000 ರೂಪಾಯಿ ಉಳಿಸ್ಕೊಂಡು 15,000 ರೂಪಾಯಿಗೆ ತಗ ಫೋನ್. ಹೆಂಗ ಅಮ್ಮ, ನಿನ್ ತಲೆಗೆ ನನ್ನ ಬುದ್ಧಿ ಐತ ಸಾಗಣೆ ಐತ? 15,000 ರೂಪಾಯಿಗೆ ಐಫೋನ್ ಯಾವ ನನ್ನ ಮಗ ಕೊಡ್ತಾನೆ? ಅದು 1,00,000 ರೂಪಾಯಿ. 1,00,000 ಪಾಪ? 1,00,000 ರೂಪಾಯಿ ಫೋನ್ ಅಲ್ಲ? ಶಿವನೇ ಭಗವಂತ. ಮತ್ತೀಗ ಇನ್ನೇನು 10,000 ರೂಪಾಯಿ 15,000 ರೂಪಾಯಿ ಕೊಡ್ತಾರೆ ಐಫೋನ್? ನನ್ಗೆ ಅದೇ ಬೇಕು. ಪಾಪ ಮಹೇಶ, ಒಳ್ಳೆ ಚಂದಕ್ ಮಾತಾಡ್ಚ ಕಣಪ್ಪ ನೀನು. ಅಲ್ಲ ಕಣಲ್ಲ ಪಾಪ, 1,00,000 ರೂಪಾಯಿ ಫೋನ್ ತಾಬೇಕೇನಪ್ಪ ನೀನು? ದೇವ್ರೇ ಭಗವಂತ, ನಿಮ್ಮ ಅಪ್ಪ ಇಂತ ಆಟೋ ದುಡ್ಡಿಲ್ಲ ಕಣೋ. ಆಮೇಲೆ ಒಪ್ಪಿ ತಪ್ಪಿ ನಿಮ್ಮ ಅಪ್ಪ ಇಂತ ಕೇಳಿ. ಯಾಕಂದ್ರೆ ಮೊನ್ನೆ ನಿಂಗೆ ಗೊತ್ತಲ್ಲ, ಮೋಟ್ರು ಪಂಪು ಸುಟ್ಟೋಗಿಬಿಟ್ಟು ಕೇಬಲ್ ಎಲ್ಲ ಸುಟ್ಟೋಗಿ ಹತ್ರ ಬೆಳನ 65,000 70,000 ರೂಪಾಯಿ ದುಡ್ಡು ಆಗೈತಿ ಎಲ್ಲನ. ಅದು ಇದು ಮೋಟ್ರು ಸುತ್ಸೋದು ಐಟ ಊಟ ಕೇಬಲ್ ತಂದಿದ್ದೆಲ್ಲನ 70,000 ರೂಪಾಯಿ 75,000 ರೂಪಾಯಿ ಆಗೈತಿ. ಯಾರು ತಗೋನೋ 30,000 ರೂಪಾಯಿ ಇಸ್ಕೊಂಬಂದು ನಮ್ಮನೆಗೆ ಈಟ ಊಟ ಹಾಕಿ ಮೋಟ್ರು ಪಂಪು ಬಿಡ್ಸೈತಿ. ಯಾಕಂದ್ರೆ ಅಡಿಕೆ ಗಿಡ ಒಣಗೋಗ್ತವೆ ಅಂತಾನೆ. ನೀನ್ ಇವಾಗ ತಿರ್ಗಾ 1,00,000 ರೂಪಾಯಿ ಮೊಬೈಲ್ ಕೇಳಿರಿ ಎಲ್ಲಿಂದ ತನ್ಕೊಂಡ್ ಕೊಡ ಹೇಳು? ನೀನು ನಿಮ್ಮ ಅಪ್ಪಯ್ಯಗೆ ಆ ಕಣ್ಣಿನ ಮೇಲೆ ಗುಡ್ಡ ಐತಲ್ಲ, ಆ ಕಣ್ಣಿನ ಗುಡ್ಡ ಮೇಲೆ ಪರೆ ಬಂದೈತಂತೆ. ಯಾವಾಗಲೂ ನೀರು ಬಳ 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 ಸುರಿಯೋ ಕಣ್ಣಿಗೆ. ಮೊನ್ನೆ ಆಸ್ಪತ್ರೆಗೆ ಹೋದಾಗ, ಇಲ್ಲ ಕಣ್ರಿ ನೀವು ಆಪರೇಷನ್ ಮಾಡಿಸ್ಕೋಬೇಕು ಅಂತ ಡಾಕ್ಟ್ರ್ ಹೇಳವ್ರಿ. ಬಂದು ನಂತ ಹೇಳ್ತಿತ್ತು, ಈಗಳೇ ನನ್ನ ಕಣ್ಣಿಗೆ ಮೇಲೆ ಪರೆ ಬೆಳೆದೈತಂತೆ, ಆಪರೇಷನ್ ಮಾಡಿಸ್ಕೋಬೇಕಂತೆ. ದುಡ್ಡಿಲ್ಲದಕ್ಕೆ ಸುಮ್ಮನಿದ್ದೀನಿ ಅಂತಾನ ಅಂತು. ಅಲ್ಗೂ ನಾನು ಸೀಟಿ ಗೀಟಿ ಎತ್ಕೊಂಡು ಆಪರೇಷನ್ ಮಾಡಿಸ್ಕೊಂಬದಲ್ವೇ ಅಂತಂದೆ. ಬೇಡ ಕಣೆ, ಸುಮ್ಕಿರೆ, ಬೇಡ ಕಣೆ. ಹುಡುಗ ಇದ್ದಾನೆ, ಅವನು ಆಲೇನ ದೊಡ್ಡನಾಗ್ತಾ ಬಂದವನು. ಅವನಿಗೂ ಕಾಲೇಜಿಗೆ ಫೀಜು ತಿರ್ಗಾ ಅದು ಇದು ಎಲ್ಲನ ಕಟ್ಟಬೇಕಲ್ವೇ. ಅದಕ್ಕೆ ಏನು ಆಪರೇಷನ್ ಬೇಡ, ನಮ್ದು ಹೆಂಗ ವಯಸ್ಸಾಗೈತೆ, ಇನ್ನೊಂದು ವರ್ಷದಿನ ಹೋದ್ಮೇಲೆ ನನ್ನ ಮಗ ದುಡಿದ ಮೇಲೆ ನಾನು ಕಣ್ಣು ಆಪರೇಷನ್ ಮಾಡಿಸ್ಕೊಂತೀನಿ ಅಂತಾನು ಅಂತು. ನಿಮ್ಮ ಅಪ್ಪಗೆ BP ಶುಗರ್ ನಾವು ಮಾತ್ರೆ ತಗೋಬೇಕು, ನನಗೆ BP ಶುಗರ್ ನಾವು ಮೊಣಕಾಲು ನಾವು ಮಾತ್ರೆ ತಗೋಬೇಕು. ಇವೆಲ್ಲನ ಖರ್ಚುಗಳು ಜಾಸ್ತಿ ಕಣ ಪಾಪ ಮಹೇಶ. ಇದ್ರಾಗ ನೀನು ಐಫೋನ್ ತಗೋಬೇಕು ಅಂತಂದ್ರೆ ಎಲ್ಲಿ ತರಕಾಕೈತಲ್ಲ 1,00,000 ರೂಪಾಯಿ. ಯಪ್ಪ, ನಿಮ್ಮ ಅಪ್ಪ ಈ ಮಾತು ಕೇಳಿಸ್ಕೊಂಡ್ರೆ ಸುಮ್ಮನೆ ಬಿಡ್ತೈತೆ, ನಮ್ಮನ್ನ ಜಗಳಕ್ಕೆ ಬಂದ್ಬಿಡ್ತಾನೆ. ಯಮ್ಮ, ನಿಮ್ಮ ಕತೆಗಳನ್ನೆಲ್ಲ ತಾಂಡೋಗ್ಬಿಟ್ಟು ರಾಜಮೌಳಿ ಕೈ ಕೊಡ್ರಿ, ಚಂದಾಗ ಪಿಕ್ಚರ್ ಮಾಡ್ತಾರೆ. ಏನೋ ಒಂದು ಫೋನ್ ಕೇಳಿರಿ ಇಲ್ದವೆಲ್ಲ ಹೇಳ್ತೈತಿ ಅಮ್ಮಯ್ಯ. ಹಂಗಂಬರ್ ನಾನು ಯಾಕೆ ಹುಟ್ಟಿಸ್ಬೇಕಾಯ್ತೆ? ನನಗೆ ಕೇಳೋದು ಕೊಡಿಸಿದ ಮೇಲೆ ಏನು ಕೇಳಿರು ಇಲ್ಲ 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 ಅಂತ ಬೊಗಳ್ತೀರಮ್ಮ. ಪಾಪ ಮಹೇಶ, ಯಾಕಲ್ಲ, ಯಾಕೋ ಹಿಂಗ್ ಮಾತಾಡ್ತೀಯ? ನಿಷ್ಠುರ ಮಾತಾಡ್ಬೇಡ ಕಣಲ್ಲ. ಅಯ್ಯೋ ದೇವ್ರೆ, ಎತ್ತು ಮಗನೇ ಹಿಂಗ್ ಮಾತಾಡಿದ್ಮೇಲೆ ನಮ್ಮ ಕೈ ತಡ್ಕೊಂಬಕ್ ಹಾಕೈತೆ ಅಲ್ಲ ಮಹೇಶ. ಅಲ್ವಲ್ಲ, ಈಟೆಲ್ಲ ಮಾಡ್ತಿರೋ ಕಂಡರ್ ಮಕ್ಳಿಗೆ ಮಾಡ್ತಾ ಇದ್ದೀವಿ. ನೀನ್ ಚೆನ್ನಾಗಿರ್ಬೇಕು, ನನ್ನ ಮಗ ಚೆನ್ನಾಗಿರ್ಬೇಕು ಅಂತ ನಾವು ಓಡೋರಿತಿದ್ರೆ ನೀನ್ ನೋಡಿ ಹಿಂಗ್ ಮಾತಾಡ್ಚಲ್ಲ. ರಾಮ, ಇದು ನಿಮ್ಮ ಅಪ್ಪ ಕೇಳಿಸ್ಕೊಂಡ್ರೆ ಜೀವಂತವಾಗಿ ಬದುಕ್ತೈತೆ ನಿಮ್ಮ ಅಪ್ಪಯ್ಯ. ನೀನು ಎಳ್ಳು ಹಗಲು ಅಂದಂಗೆ ಬದುಕು ಮಾಡ್ತಾ ಇಟ್ಕೊಳ್ಳೋ ವಯಸ್ಸಾದ್ರು ನಿಮ್ಮ ಅಪ್ಪಯ್ಯ. ನೀನ್ ಎಂದರ ಒಂದಿನ ಹೊಲ್ದಾಗ ಹೋಯ್ಜೆ, ಒಂದು ಗೇಟ್ ಬಾಲನ ತಿರುಗಿ ಬೈಜಲ್ಲ ನಿನ್ ಪಾಪ. ತೆಗೆಯಲೇ ಮಹೇಶ, ಹುಡುಗರು ದೊಡ್ಡವಾದಂಗೆ ಎದೆ ಮಟ್ಟಕ್ಕೆ ಬೆಳೆದ್ಮೇಲೆ ತಂದೆ ತಾಯಿಗಳು ಕಷ್ಟಗಳು ಅರ್ಥ ಮಾಡ್ಕೋಬೇಕಣಪ್ಪ ನೀನು. ಹಿಂಗ್ ಮಾತಾಡೋದಲ್ಲ ನೀನು. ಯಾತೆ ಏನೋ ತಾಯಿ ಮಗ ಬಾಗಲಾಗ ನಿಂತ್ಕೊಂಡು ಏನೋ ಜೋರಾಗಿ ಮಾತಾಡ್ತಾ ಇದ್ದೀರಾ? ಏನಮ್ಮ ಅಂತದು? ಏನು ಇಲ್ಲ, ಹುಡುಗ ಅಮ್ಮ ನಾನು ಕಾಲೇಜ್ಗೆ ಹೋಗ್ತೀನಿ ಅಂತಿದ್ದ, ಊಟ ಮಾಡ್ಕೊಂಡು ಹೋಗಪ್ಪ ಅಂತ ಹೇಳ್ತಿದ್ದ ಅಷ್ಟೇ. ಏನು ಇಲ್ಲ. ಹೇ ಇವಳೇ, ಯಾಕೆ ಸುಳ್ಳು ಹೇಳ್ತಿದ್ಯಾ? ಯಾಕೆ ಸುಳ್ಳು ಹೇಳ್ತಿದ್ಯಾ? ಅಯ್ಯ, ನಿನ್ನ ಕಣ್ಣಿನ ತುಂಬ ಕಣ್ಣೀರು ತುಂಬ್ಕೊಂಡು ತುಟಿ ಮೇಲೆ ನಗು ತಂದ್ರೆ ನನಗೆ ಗೊತ್ತಾಗಲ್ವೇನೆ? 7 ವರ್ಷ ಆಯ್ತು ನಿನ್ನ ಮದುವೆ ಆಗಿ, ಅಲ್ಲಿಂದ ಇಲ್ಲಿವರೆಗೂ ನಾವಿಬ್ರು ಸಂಸಾರ ಮಾಡ್ಕೊಂಬಂದಿದ್ದೀವಿ. ನಿನ್ನ ಕಷ್ಟ ಸುಖ ನೋವು ನಲಿವು ನಮ್ಗೇನು ಗೊತ್ತಾಗಲ್ವೇನೆ? ಯಾಕೆ ನಿನ್ನ ಮಗ ಏನನ್ನೆ ಅಂತದ? ಯಾಕೆ ಅಳ್ತಿದ್ಯಾ? ಮನ್ಸಿನ ತುಂಬ ದುಃಖ ಇಕ್ಕೊಂಡು ನನ್ನ ಮುಂದೆ ಅಲ್ಕಿಸ್ಕೊಂಡು ನಗ್ತಿದ್ಯಲ್ಲ. ಅಯ್ಯ, ನಿನ್ನ ಹೇಳೋದು ಏನೈತೆ? ನಾನು ನಿನ್ನ ಬದುಕಿದ್ದೀನಿ ಕಣೆ. ನೀನೇನೇ ಕೇಳಿದ್ರು ಮಾಡ್ತೀನಿ, ಶಕ್ತಿ ಎಷ್ಟೈತೆ ಅಲ್ಲಿವರೆಗೂ ಮಾಡ್ತೀನಿ ಕಣೆ. ಹೇಳೆ,
ನಿನ್ನ ಕಟ್ಕೊಂಡಿರೋದೇ ನಾನು ಅದ್ಕಲ್ವೇನೆ. ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ನಿಮ್ಮ ಅಣ್ಣ ತಮ್ಮ ಹೆಂಗ್ ಚಂದಕ್ಕೆ ನೋಡ್ಕೊಂತಿದ್ರು ಆದ್ರೆ 2 ವರ್ಷ ಚಂದಕ್ಕೆ ನೋಡ್ಕೊಂತೀನಿ ಅಂತ ಹೇಳಲ್ವೇ ನಾನು ನಿನ್ನ ಮದುವೆ ಆಗಿರೋದು. ಹೇಳೋದು ಏನಂತದು ಅಂತ ಕಷ್ಟ ಅಂತ ಹೇಳ್ಕೊಂಬ್ಲಾರದು ಕಷ್ಟವೇ ಅದು ಹೇಳೋದೇನು? ಏನು ಇಲ್ಲ ಕಣಯ್ಯ, ಅದೇ ನಿನ್ನ ಮಗುಗೆ ಐಫೋನ್ ಬೇಕಂತದ್ದು ಆಗ್ತಾನು ಐಫೋನ್. ಅದನ್ನ ಕೊಡ್ಸೋವರ್ಗು ನಾನು ಕಾಲೇಜ್ಗೂ ಹೋಗಲ್ಲ ಎಲ್ಗೂ ಹೋಗಲ್ಲ, ಉಂಬದು ಇಲ್ಲ ತಿಂಬದು ಇಲ್ಲ ಅಂತಾರ ಆಟ ಹಿಡ್ಕೊಂಡ್ ಕುಂತೇವ್ನಿ. ಅದಕ್ಕೆ ನಾನು ಇರೋದ್ರಾಗೆ ಕತೆ ಕಳ್ಕೊಂಡು ಹೋಗಪ್ಪ ಇನ್ನೊಸ್ ದಿನ, ಆಮೇಲೆ ತಾಂಡ್ರಾತು ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಬಿಲ್ಕುಲ್ ನೀವು ನನಗೆ ಐಫೋನ್ ಕೊಡ್ಸುಲ್ಲುದ್ದ ನಾನು ಕಾಲೇಜ್ಗೆ ಹೋಗಲ್ಲ, ಉಂಬದು ಇಲ್ಲ ತಿಂಬದು ಇಲ್ಲ ಅಂತ ಜಗಳ ಮಾಡ್ತಾ ಇದ್ದಾನೆ. ಏಯ್ ತಗೊಳಲ್ಲ ಪಾಪ, ಅದು ಯೋಟ್ ಹಾಕೈತಲ್ಲ ತಗೊಳಲ್ಲ. ನಿಮ್ಮ ಅಮ್ಮನ ಮಾತು ಯಾಕಲ್ಲ ಕೇಳ್ಚ? ಓದ ಹುಡುಗ ಏನೋ ಕೇಳ್ತಾ ಇದ್ದಾನೆ ಕೊಡ್ಸೋದು ಬಿಟ್ಟು ಇದ್ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ಬರಲ್ಲ ಪಾಪ, ಜೋಟ್ ಹಾಕೈತಾ ಅಪ್ಪ? ಅದೊಂದು ₹1,00,000 ಹಾಕೈತಿ. ₹1,00,000? ಓಹೋ ಸೊರ್ಕಣಪ್ಪ, ನಾನು 10,000 15,000 ಇಲ್ಲ 20,000 ಹಾಕೈತೇನೋ, ಏನೋ ಸಾಲ್ವ ಮಾಡಿ ಕೊಡ್ಸೋಣ ಅಂತ ಮನಸ್ಸಿಗೆ ಹಾಕ್ಯಂಡೆ. ₹1,00,000 ಅಂತಂದ್ರೆ ಎಲ್ತಾರಲ್ಲ ಪಾಪ. ಹಾಂ ಬೇಡ ಕಣಪ್ಪ, ₹1,00,000 ಇದೇನು ಬೇಡ, ಸುಮ್ಕಿರಪ್ಪ. ಅದ್ರಾಗ ಬರೋದು ಅದೇನಾ, ನಿಂತ ಇರೋದ್ರಾಗ ಬರೋದು ಅದೇನಾ? ಇನ್ನೇ ಫೋನ್ ಹೋಗಿ ಬಂದ್ರು ಸಾಕಲ್ವೇನ? ಇದ್ಯಾತ ವಾಟ್ಸಪ್ಪು ಫೇಸ್ಬುಕ್ಕು ಇವ್ಯಾತ ಬಳಸ್ತಿರಲ್ವೇ? ಅದು ಇದ್ರೂ ಸಾಕಲ್ವೇ? ₹1,00,000 ಫೋನು ನಮ್ಮಂಥ ಬಡವ್ರ ಮಕ್ಳಿಗೆ ಯಾಕಪ್ಪ? ಹಾಂ ಬೇಡ ಸುಮ್ಕಿರು. ಥೂ ನಿಮ್ಮ ಮನೆ ಬರೋನೇ ಇಷ್ಟು ಬಿಡ್ರಿ. ಇರೋನೊಬ್ಬ ಮಗ ಏನು ಕೇಳಿಸ್ತಾರ ಅದು ಕೊಡ್ಸೋಬೇಕು ಎಂಬ ಯೋಗ್ಯತೆ ನಿಮ್ಗಿಲ್ಲ. ನನ್ನ ಯಾಕೆ ಹುಟ್ಸಿರಿ ಅಂತ ಕೇಳ್ತಾ ಇದ್ದೀನಿ. ಬರೇ ಬಾಯಿ ತುಂಬನ ನನ್ನ ಮಗ, ನನ್ನ ಪ್ರೀತಿ ಮಗ, ಒಬ್ಬನೇ ಮಗ ಅಂತ ಹೇಳ್ತಿರೋ ಹೊರ್ತು ನಾನು ಏನು ಕೇಳಿದ್ರು ಕೊಡ್ಸಲ್ಲ. ನಿಮ್ಮ ಮನೆ ಬರೋನೇ ಇಷ್ಟು. ನಿಮ್ಮ ಹೊಟ್ಟೆಗೆ ನಾನು ಹುಟ್ಟಿರೋ ನನ್ನ ಕರ್ಮ ಅದು. ಮಯಸ ಶಬ್ಬಾಸ್ ಕಂಡ. ಹುಟ್ಟಿಸಿದ ಅಪ್ಪಯ್ಯಗೆ ಚಂದಕ್ಕೆ ಮರ್ಯಾದೆ ಕೊಟ್ಟೆ ಕಣಲಿ. ಎಗ್ರಿ ಶಂಗಿ ಎದ್ಗೊದ್ದೆ ಅಂದ್ರೆ ಒಂದೇ ಸಲ ಜೀವ ಕಳ್ಕೊಬೇಕು ಕಣಲಿ ಅಂತ ಮಾತಾಡ್ಬಿಟ್ಟೆ. ನಾವು ಓಣ್ ಹೊರ್ದಿದ್ದೀವಿ ಅಂದ್ರೆ ಇಟ್ಟು ಓಣ್ ಹೊರ್ದಿಲ್ಲ ನಿನಗೋಸ್ಕರನ. ಈಗಳೇ ನೀನು ಅವಾಗ 5ನೇ ಕ್ಲಾಸೋ 4ನೇ ಕ್ಲಾಸೋ ಇದ್ದೆ ಅವಾಗ. ಬೇದಿ ಆತು ನಿನಗೆ ಅಂದ್ರೆ ಅಂತಿಂತ ಬೇದಿ ಅಲ್ಲ. ಈಗಳೇ 2 ದಿನ ನಿಂತಿರ್ಲಿಲ್ಲ ಬೇದಿ. ಬಸ್ನ ಕರ್ಕೊಂಡು ಹೋಗ್ತಿದ್ವಿ, ಬಳ್ಳಂತ ಉಚ್ಕಂಡೆ. ಈಗಳಪ್ಪ ಆಸೆಲ್ಲ ರೀಸೆಲ್ಲರ್ ಏನು ಅಂದ್ಕೊಂತಾರ ಅಂತ ನಾನು ಬಕ್ಷಿಗೆ ಹಿಡ್ಕೊಂಡೆ ಕಣ್ಲ ನೀನು ಬೇದಿನ ಕೈಯಾಗಿ ಹಿಡ್ಕೊಂಡೆ. ಯಾಕೆ? ನನ್ನ ಮಗೊಂದು ಬೇದಿ ನನಗೇನು ಅಸಹ್ಯ ಆಗಲ್ಲ ಅಂತನ. ನನ್ನ ಮಗ ಅಂತ ಬೆಳೆಸ್ದೆ. ನೀನಿವತ್ತು ನಮ್ಮ ಹೊಟ್ಟೆ ಹುಟ್ಟಿರೋದೇ ನಿನಗೆ ಕರ್ಮ ಆಗೈತೆ ಅಂತ ಅಂತಿದ್ಯಲ್ಲ. ಅದ್ರ ಬದಲು ಯಾತರ ಒಂದು ತೊಟ್ಟ ನಮಗೆ ಗೊತ್ತಿಲ್ದಂಗೆ ಒಂದಿಟ್ಟು ಈಸ ಕೊಟ್ಬಿಡು. ನಾನು ನಿಮ್ಮ ಅಮ್ಮಯ್ಯ ಕುಡಿದು ಬಿಟ್ಟು ಹಂಗೇನ ಕಣ್ಣು ಮುಚ್ಕೊಂಡ್ಬಿಡ್ತೀವಿ. ಅವಾಗ ನೀನು ಹೊಲ ಮನೆ ಗದ್ದೆ ತೋಟ ಇರೋದನ್ನೆಲ್ಲ ಮಾರ್ಕೊಂಡು ನೆಮ್ಮದಿಗಿರ್ಬೋದು. ಹೇ ಮಯಸ ಅಲ್ವಲ್ಲ, ನಿಮ್ಮ ಅಮ್ಮ ಹೇಳೋ ಇಲ್ವೋ ಗೊತ್ತಿಲ್ಲ ಕಣೋ. ನನಗೆ ಈ ಅರಿಣಿ ಕಾಯಿಲೆ ಅಂತಾರೆ. ಕೆಳಗಡೆ ಬೀಜದ ಮೇಲೆ ಆಗೋದು ಕಾಯಿಲೆ ಹಾಗೆ ಐತೆ. ಹೇಳ್ಕೊಂತಿಲ್ಲ ನಾನು. ಯಾಕೆ? ನಾನೇನ ಹೇಳ್ಕೊಂಬಿಟ್ರೆ ನಿಮ್ಮ ಅಮ್ಮಯ್ಯ ಎದೆ ಹೊಡೆ ಸತ್ತೋಗ್ಬಿಡ್ತಾಳೆ. ನಾನು ನಿಮ್ಮ ಅಮ್ಮಯ್ಯ ಹೆಂಗ್ ಬದುಕಿದೀವಿ ಅಂತಂದ್ರೆ ಒಬ್ರಿಗೊಬ್ರು ಹಂಚ್ಕೊಂಡ್ ಬದುಕಿರೋದು. ನಿಮ್ಮಮ್ಮಯ್ಯ ಇಲ್ಲಿವರೆಗೂ ನನಗೆ ಅದು ಬೇಕಣಯ್ಯ ನನಗೆ ಇದು ಬೇಕಣಯ್ಯ ಅಂತ ಕೇಳಿಲ್ಲ. ನನ್ನ ಮಗುಗೆ ಅದನ್ನ ಕೊಡ್ಸಿರ್ಸಿ ಅಂದಕ್ಕ ಅಂತಾನೆ. ಅವರು ಆ ಬಟ್ಟೆ ಐಕ್ಕೊಂಡವ್ರೆ, ನನ್ನ ಮಗುಗೂ ಅಂಥದ್ದೇ ಬಟ್ಟೆ ಬೇಕು ಅಂತಾನ. ನನಗೇನು ಬೇಡ, ಮಗು ಕೊಡ್ಸು ಅಂತ ನಿಮ್ಮ ಅಮ್ಮ ಅಂತಾಳೆ. ಏಯ್ ನಮಗೆ BP ಶುಗರು ಮೊಣಕಾಲ್ನವನು ದಿನ ಕಾಡ್ತಾವ ನಮ್ಗೆ. ಎಂದನ ನಿನ್ನ ಮುಂದೆ ಹೇಳಿದೀವಿ ಅಲ್ಲಮ್ಮ ನಾವು? ಎಂದನ ಒಂದು ದಿನ ಹೇಳಿದೀವಿ ಇಲ್ಲ. ಯಾಕೆ? ಇವೆಲ್ಲ ಕಷ್ಟಗಳು ಗೊತ್ತಾದ್ರೆ ನನ್ನ ಮಗ ಸ್ವರ್ಗ ಹೋಗ್ತಾನೆ, ಅವನು ಸಪ್ಪಗಾಗ್ತಾನೆ, ಅವನ ಮಕ್ಕದ ಮೇಲೆ ನೋವು ತರೋದು ಬೇಡ ಅಂತ ನಾವು ದಮ್ ತಟ್ಕೊಂಡಿದ್ದೀವಿ. ಇವತ್ತು ನೀನು ಹುಟ್ಸಿದ ಅಪ್ಪಯ್ಯಗೆ ಜಾಡ್ಸಿ ಹೆಗ್ರಿಸಿ ಎದ್ಗೊದ್ದ ಅಂತ ಮಾತಂದಲ್ಲ, ನಮಗೆ ಒಂಥರ ಹೊಟ್ಟೆ ತುಂಬೋತು ಕಣಪ್ಪ. ಹೊಟ್ಟೆ ತುಂಬ ಲೋಡ್ ಆಗಿಬಿಡ್ತು ನಿನ್ನ ಮಾತು ಕೇಳಿ. ಏನು ಅಂತ ಮಾತಾಡ್ತಿರಲ್ಲ ಹುಡುಗರಲ್ಲಿ. ಮಯಸ ಯಾಕಲ್ಲ ಹಿಂಗೆ ಮಾತಾಡ್ತೀರಿ? ನಮ್ಮ ಕಷ್ಟಗಳು ಅರ್ಥ ಆಗಲ್ವೇನ್ರಲ್ಲ ನಿಮಗೆ? ಸುಮ್ಕುರು, ನೀನು ಬೇಜಾರಾಗಬೇಡ. ನೀನು ಬೇಜಾರಾದ್ರೆ ತಡ್ಕೊಂಬಕ್ಕಾಗಲ್ಲ. ಸುಮ್ಕಿರು, ನಮ್ಮ ಮನೆ ಬರ ಏನು ಮಾಡೋಕ್ಕಾಗಲ್ಲ. ಹೇಯ್ ಬೇಜಾರು ನಾನೇ ಯಾಕೆ ಆಗಣ? ನನ್ನ ಮಗುಗ್ ತಾನೆ ಆತು ಬಿಡು. ಅವನ ಹಠನೇ ಹೆಚ್ಚಾದ್ರೆ ನನಗೂ ನನ್ನ ಹಠ ಹೆಚ್ಚು ಬಿಡು. ಆತು, ನಾನು ಕೊಡಿಸ್ತೀನಿ. ನಾನು ಕೊಡ್ಸಲ್ಲ ಅಂತ ಹೇಳ್ತಿಲ್ಲ. ಆ ಮನೆ ಮುಂದೊಂದು ಈಲಾಗಿರೋ ಸೀಮೆಸ್ ಐತಿ, ಅದನ್ನು ಮಾರನ್ ಕಡೆ ಹೆಂಗೂ ₹1,20,000 ಕೇಳಿದ್ರು ತುಂಬಾ ಐತಿ. ಇವಾಗ ಮಾರ್ಬಿಟ್ಟು ಪಾಪುಗೆ ಐಫೋನ್ ಕೊಡಿಸ್ಬಿಡನ್ ಬಿಡು. ಐಫೋನ್ನಾಗೆ ಅದೇನು ಹಾಲು ಕರಿತಾನೋ ಏನು ಸಗಣಿ ಬಸ್ ಹಾಕ್ತಾನೋ ನಾನು ನೋಡ್ತೀನಿ, ಕೊಡಿಸ್ತೀನಿ ಕಡೆ ಅದನ್ನ. ಓ ಪುಟ್ಟಣ್ಣ, ಏನಪ್ಪ
ಹೆಣ್ತಿ ತಗೋನು ಮಗುನ್ ತಗೋ ಏನೋ ಜೋರ ಮಾತಾಡ್ತಾ ಇದೀಯಾ? ಏನ್ ಸಮಾಚಾರ? ಏನು ಇಲ್ಲ ಕಡ್ಲ ಸೀನಾ. ನಮ್ಮ ಹುಡ್ಗ ಇದ್ಯಾತ ಐಫೋನ್ ಅಂತ ಗೊತ್ತೈತಲ್ಲ ಅದನ್ ಕೊಡ್ಸು ಅಂತಿದ್ದ. ನಾನು ಅದೇ ಮನೆ ಮುಂದಿರೋದೊಂದು ಸೀಮೆಸ ಮಾರ್ಬಿಟ್ಟು ಕೊಡ್ಸೋಣ ಅಂತನ ನನ್ನ ಹೆಣ್ತಿ ತಾವ್ ಹೇಳ್ತಿದ್ದೆ ಅಷ್ಟೇ. ನಮ್ಮ ಹುಡುಗ ಏನು ಬಡವಲ್ಲ ಕಣಪ್ಪ, ನಮ್ಮಂಗೆ ಅವನು ಶ್ರೀಮಂತ. ಅವನು ಹುಟ್ಟತಲೇನ ಶ್ರೀಮಂತ. ಅದಕ್ಕೆ ಯಪ್ಪ ನನಗೊಂದು ಐಫೋನ್ ಬೇಕು ಅಂತ ಕೇಳ್ದ. ಯೋಟು ಅಂತ ಕೇಳಿದೆ ನಾನು ದಡ್ಡ, ನನಗೆ ಅವೆಲ್ಲ ಗೊತ್ತಾಗಲ್ಲ ನೋಡು. 15,000 20,000 ಇದ್ದತ್ತೇನೋ ಸಾಲ ಸೋಲ ಮಾಡಿ ಕೊಡ್ಸೋಣ ಅನ್ಕಂಡು ಯೋಟಲ್ಲ ಅಪ್ಪ ಐಫೋನು ಅಂತ ಅಂದಿದ್ಕೆ ಯಪ್ಪ 1,00,000 ರೂಪಾಯಿ ಅಂತಂದ. ನನಗೆ ಜಂಗಾಬಲ್ ಕುಸ್ತಂಗಾತು ಕಳ್ಳಸೀನ. ಅದಕ್ಕೆ ಇಲ್ಲಪ್ಪ ಈಗೇನು ಬೇಡ, ಕೊಡ್ಸೋದು ಬೇಡ, ಆಮೇಲೆ ತಾಮಿಂತೆ ದುಡ್ಡಾದಾಗ ಯಾವ್ದಾನ ಅಂತ ಅಂದೆ. ಹಂಗಂಬರ್ ನಾನು ಯಾಕೆ ಹುಟ್ಸಕ್ಕೆ ಹೋಗಿದ್ದೆ ಅಂತಾನ ಅಂದ ನನ್ನ ಮಗ. ಹಂಗಂಬರ್ ನಾನು ಯಾಕೆ ಹುಟ್ಸಕ್ಕೆ ಹೋಗಿದ್ದೆ, ನಿಮ್ಮ ಮಟ್ಟೆಗೆ ಹುಟ್ರೆ ನಂದು ಕರ್ಮ ಅಂದ್ಬಿಟ್ಟ ಕಳಿಸಿನ ನನ್ನ ಮಗ ಇವತ್ತು. ಅದಕ್ಕೆ ಇವನ್ ಮಕ್ಕ ಬೇಡ ಆತು, ನನ್ನ ಮಗ ನನ್ನ ಮೇಲೆ ಬೇಜಾರು ಆಗ್ಯಾವನಿ ಅಂತ ಹೇಳ್ಬಿಟ್ಟು ಮನೆ ಮುಂದಿರೋದೊಂದು ಸೀಮೆಸನಾದ್ರೂ ಮಾರಿ ಐಫೋನ್ ಕೊಡ್ಸೋಣ ಅಂತ ನಾನು ಹೇಳ್ತಿತ್ತಾವ ಹೇಳ್ತಿದ್ದೆ ಅಷ್ಟೇನ. ಏಪ್ಪ ಮಹೇಶ, ನಿಂಗೆ ಐಫೋನ್ ಬೇಕಲ್ಲ? ಐಫೋನ್ ಬೇಕೆ? ನಿಮ್ಮ ಅಪ್ಪ ಆಡಿದ ಮಾತು ಕೇಳಿಸ್ಕೊಂಡೆ. ನಿಮ್ಮ ಅಪ್ಪಯ್ಯ ಮನ್ಸ್ನಾಗ ಯೋಟೆ ನೋವಿದ್ರು ನಗ್ತಾ ಹೇಳ್ತಾ ಇತ್ತು ನಿಮ್ಮ ಅಪ್ಪಯ್ಯ. ಐಫೋನ್ ಬೇಕಲ್ಲ ನಿನಗೆ? ಸೀರಣೆಯು ಕಾಲೇಜ್ನಾಗ ಎಲ್ಲ ಹುಡುಗರು ದೊಡ್ಡ ದೊಡ್ಡ ಫೋನ್ ಇಕ್ಕೊಂಬತ್ತಾವ ಐಫೋನ. ನಾನಿದೆ ಆತ ಅದ್ ನೋಡ್ರಿ, ಯಾರನ್ನ ಫೋನ್ ಮಾಡಿರ್ ಕಟ್ ಮಾಡಕ್ಕೆ ಬರಲ್ಲ, ಲೌಡ್ ಸ್ಪೀಕರ್ ಇಕ್ಕಕ್ ಬರಲ್ಲ, ಯಾರಿಗೋ ಕಾನ್ಫರೆನ್ಸ್ ಕಾಲ್ ಹಾಕಕ್ ಬರಲ್ಲ. ನಾವೇ ಒಂದು ಒತ್ತೀರಿ ಅದೇ ಒಂದು ಒತ್ಕೊಂಬತೈತಿ ಅಂತ ಫೋನ್ ಕೇಳಿದೀನಿ. ಈ ಅಪ್ಪ ಈಗ ಹೇಳಿರ ಅರ್ಥನೇ ಮಾಡ್ಕೊಂಬಲ್ಲ. ಒಂದು ಐಫೋನ್ ಕೊಡ್ಸಿರ ಏನಾಕೈತಿ ಅದನ್ನೇ ಕೇಳ್ತಾ ಇದ್ದೆ. ಲೇ ಹುಡ್ಗ ಮಹೇಶ, ಇಂಗ್ಲಿಷ್ನಾಗ ಒಂದು ಮಾತೈತ್ ಕಾಣಲ್ಲ, ಎವ್ರಿ ಡಾಗ್ ಎ ಡೇ ಅಂತ. ಅಂದ್ರೆ ಎಲ್ಲರಿಗೂ ಒಂದಿನ ಬಂದೇ ಬತ್ತೈತೆ, ನಿನಗೂ ಒಂದಿನ ಬತ್ತೈತ್ ಕಳ್ಳ. ಅವತ್ತು ಐಫೋನ್ ತಾಮಿಂತೆ ಸುಮ್ಕುರು. ಹೇಳು, ನೀನು ಚಂದಕ್ಕೆ ಓದಿ ಒಂದು ಕೆಲ್ಸ ತಗೊಂಡು ಐಫೋನ್ ಅನ್ನ ತಗ, ಇಲ್ಲ ಮ್ಯಾಲ ಹಾರಾಡಕ್ ಒಂದು ಹೆಲಿಕಾಪ್ಟರ್ನ ತಗ. ನಿಮ್ಮ ಅಪ್ಪಯ್ಯ ನಿಮ್ಮಮ್ಮಯ್ಯ ನೀನೇನು ಕೇಳಲ್ಲ. ಆದ್ರೆ ಈಗ ನಿಮ್ಮ ಅಪ್ಪಯ್ಯ ನಿಮ್ಮಮ್ಮಯ್ಯ ಇರೋ ಸಿಚುಯೇಷನ್ನಾಗೆ ಅವ್ರ ತಾಯಿಗೆ ಐಫೋನ್ ಕೊಡ್ಸಕ್ ಶಕ್ತಿ ಐತೇನಲ್ಲ. ಮೊನ್ನೆ ಮೋಟ್ರು ಪಂಪು ಕೇಬಲ್ ಎಲ್ಲ ಸುಟ್ಟೋಗಿ ನಿಮ್ಮ ಅಪ್ಪಯ್ಯ ಓಡು ಹೊರದೈತೆ. ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ಎದೆ ಸಮಕ್ಕೆ ಬೆಳೆದಿರೋ ಮಗ ನೀನು. ಏನಪ್ಪ, ಮನೆಗಳು ಕಷ್ಟ ನಿಷ್ಠೂರ ಅರ್ಥ ಮಾಡ್ಕೊಂಬಂದು ಬೇಡವೇನಲ್ಲ. ಎತ್ತು ತಂದೆ ತಾಯಿಗೆ ಮಕ್ಕಳೇ ಜೀವನ ಆಧಾರ ಕಾಣಲ್ಲ. ನಿನಗ್ ಬಿಟ್ಟು ಕಂಡರ ಮಕ್ಕಳಿಗೆ ಅವ್ರು ಮಾಡ್ತಾ ಇದ್ದಾರೆ. ಆಸ್ತಿ ಸಂಪತ್ತು ಹೊಲ ಮನೆ ಎಲ್ಲ ಮಾಡ್ತಿರೋದೆಲ್ಲ ನಿಮ್ಗೆ ಕಣೆ. ಅದನ್ನ ಅರ್ಥ ಮಾಡ್ಕೋಬೇಕು. ನಿಮ್ಗೆ ಈಗ ಪ್ರಪಂಚ ನೋಡ್ತಾ ಇದ್ದೀರಲ್ವೇ, ಅವ್ರು ಹಂಗ ಇದಾರೆ ಇವ್ರು ಹಿಂಗ ಇದಾರೆ, ಯಾಕೆ ನಮ್ಮನೇಲಿ ಹಿಂಗ ಇದಾರೆ ಎಂಬಂಗ ಆಗ್ತೈತಿ. ದುಡ್ಡಿರೋರು ಏನ್ ಬೇಕಾರು ಮಾಡ್ತಾರೆ. ಅವ್ರ ತಗ ಅವ್ರ ಅಪ್ಪಯ್ಯ ಅಮ್ಮಯ್ಯ ಯಾವ್ದು ಹಂಗಾಮಿದ್ದು ಬಂದೈತೆ ತತ್ತರ ಐಫೋನ್ಗಳನ್ನ. ನಮಗೆಲ್ಲಪ್ಪ ನೆಲ ಕೇರಿಯರಿಗೆ ರೈತರಿಗೆ ಕಷ್ಟ ಕಳ್ಳ ಮಹೇಶ, ಜೀವನ ಕಷ್ಟ ಲೇ. ಒಂದಿನ ಬಿಸ್ಲಾಗ ನಿನ್ಕೊಂಡು ಹೊಲಗೆ ಇದ್ದಿದೆಯಲ್ಲ ನೀನು, ಗೇದಿಲ್ಲ ನೀರಾಯಿಸಿದೆಯಲ್ಲ, ನೀರಾಯಿಸಿಲ್ಲ. ನಿಮ್ಮ ಅಪ್ಪಯ್ಯನ ಕಾಲಿಗೆ ಯಾವ ಮೆಟ್ಟಾಗ್ತವೆ ಸೈಜೇನು ಎಂಬುದೇನೋ ಗೊತ್ತೈತಲ್ಲ ನಿನಗೆ, ಗೊತ್ತಿಲ್ಲ. ಆದ್ರೆ ತಿಕ್ಕ ಚಂದ ಕುರ್ಕೊಂಬತೀನಿ ನಿಮ್ಮ ಅಪ್ಪಯ್ಯನ ಮೇಲೆ. ಇವೆಲ್ಲ ಬಿಡ್ಬೇಕು, ಚಂದ ಓದಬೇಕು. ಅವ ಕೆಲಸ ಸಿಗ್ತೈತೆ. ನಿಮ್ಮಪ್ಪಯ್ಯ ನಿಮ್ಮಮ್ಮನ ಚಂದ ನೋಡ್ಕೊಂಡು ಒಂದು ಒಳ್ಳೆ ಹೆಣ್ಣು ಹುಡುಕ್ ಮದುವೆ ಆದ್ರೆ ಅದು ಕಳ್ಳ ನೆಮ್ಮದಿ ಜೀವನ. ನಿಮ್ಮಪ್ಪಯ್ಯ ನಿಮ್ಮಮ್ಮಯ್ಯ ಕೂಡ ಬೆಲೆ ಗೌರವನು ಅದೇ ಕಣಲಿ. ಬೇಡ, ಮನ್ಸು ಬದಲಾಯಿಸ್ಬಿಡ್ಲ, ಇದು ತಪ್ಪಿದು. ಐಫೋನಿಂದು ತಾಯಿಮಿಂತ ಮುಂದೆ ದುಡ್ಡು ಆದ ಕಾಲಕ್ಕೆ ಈಗ ಬೇಡ ಕಳ್ಳ ಮಹೇಶ. ನಿಮ್ಮಪ್ಪಯ್ಯ ನಿಮ್ಮಮ್ಮನ ಹೊಟ್ಟೆ ಉರಿಸ್ಬೇಡ ಕಣ್ಣಲ್ಲಿ. ಆತು ಸೀನಣ್ಣಯ್ಯ, ಹೇಳ್ದಾಗ ನನಗೆ ಕೇಳಲ್ಲ ಬಿಡಿನ ಮೇಲೆ. ಎಂದು ಐಫೋನ್ ಗೀಫೋನ್ ಏನು ಕೇಳಲ್ಲ. ಯಮೋಯ್, ತುಮಕೂರಾಗೆ ಒಬ್ರು ಒಳ್ಳೆ ಡಾಕ್ಟ್ರು ಗೊತ್ತೈತೆ ನನಗೆ. ಅವರು ಅದೇನೋ ಅರಿಣಿ ಕಾಯಿಲೆ ಚಂದಕ್ಕೆ ನೋಡ್ತಾರಂತೆ. ನನಗೆ ಅಪ್ಪಯ್ಯನ ಕರ್ಕೊಂಡು ಹೋಗ್ತೀನಿ, ಏಳು ಅಪ್ಪಯ್ಯಗೆ. ಪಾಪ ಪಾಪ ಮಹೇಶ, ನಿನ್ನ ಬಾಯಿಗಿಂತ ಮಾತು ಬತ್ತೈತೆಲ್ಲ. ಕೇಳಿಸ್ಕೊಂಡೆ ನಿನ್ನ ಮಗ ನಿನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನಂತ ನಾಳಿಕೆ. ಅಯ್ಯಪ್ಪ, ಹಾಲು ಕುಡ್ದೋ ಸಂತೋಷ ಆತ್ಕೊಳ್ಳಲ್ಲ ನಿನ್ನ ಬಾಯಿಗಿಂತ ಮಾತು ಕೇಳಿ. ಪಾಪ
ಎಲ್ಲ ಕೊಡಿಸ್ತೀವಿ ಕೊಡೋ, ಐಫೋನು ಕೊಡಿಸ್ತೀವಿ, ಎಲ್ಲನೂ ಕೊಡಿಸ್ತೀವಿ. ಈಗ ಒಂದು ರೋಬೋಟ್ ಏನೋ ಎಡಗಲಾಗಿ ಐತೆ, ತಡ್ಕೊಳಪ್ಪ ಯಪ್ಪ. ಓಯ್ ನಿನ್ನ ಮಗ ಅರ್ಥ ಮಾಡ್ಕೊಂಡ ನಿನ್ ಕಷ್ಟಗಳನ್ನ. ನೋಡ್ರಿ, ನಿಮ್ಮ ಮನೆಗೂ ನನ್ನ ಮಗನಂತಾನೆ ಇರ್ತಾರೆ. ಅವ್ರ ಮ್ಯಾಲೆ ಯಾವತ್ತೂ ಜಗಳ ಆಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನೀವೊಂದು ಜಗಳದ ಮಾತಾಡೋದು, ಅವನೊಂದೇನೋ ತಿರುಗು ಸಂಬೋದು, ಆ ಜಗಳ ಇನ್ನೊಂದಾಗೋದು, ಅದು ಬೇಡ. ಸಮಾಧಾನದಾಗಿಂದನ ಬಿಡಿಸಿ ಹೇಳ್ರಿ. ಈಗಿನ ಮಕ್ಕಳು ಯಾರು ದಡ್ರಲ್ಲ, ಎಲ್ಲ ಅರ್ಥ ಮಾಡ್ಕೊಂತವೆ. ನಾವು ಬಿಡಿಸಿ ಹೇಳ್ಬೇಕಷ್ಟೇ ಅವ್ರಿಗೆ. ನಮ್ಮ ಕಷ್ಟ ನಿಷ್ಠೂರ್ಗಳನ್ನೆಲ್ಲ ಬಿಡಿಸಿ ಹೇಳಿದ್ರೆ ಅವರು ಅರ್ಥ ಮಾಡ್ಕೊಂತವೆ. ಇನ್ನೊಂದು, ಬರೇ ನಾವೇ ಬುದ್ಧಿ ಹೇಳ್ಕೊಂಡ್ ಕುತ್ಕೊಂಡ್ರೆ ಆಗಲ್ಲ. ಅವರು ಏನ್ ಹೇಳ್ತಾರೆ ಎಂಬುದು ನಮ್ ಕಿವಿ ಮ್ಯಾಕು ಹಾಕೇಬೇಕು ನಾವು ದೊಡ್ಡರು. ಅವಾಗ ಅವ್ರಿಗೂ ಚಂದ, ನಮಗೂ ಚಂದ. ದೊಡ್ಡರು ಹೇಳೋರಲ್ಲ, ಮಕ್ಕಳು ಒಂದು ಬೆಳೆದ್ ದೊಡ್ಡರಾದ್ಮೇಲೆ ಸ್ನೇಹಿತರ ತರ ಇರ್ಬೇಕು ಅಂತಾನ. ಆಗ ಹಂಗೆ ಅವ್ರ ಮಾತನ್ನು ಕೇಳ್ಬೇಕು, ಅವ್ರ ದಾರಿಲೇ ಹೋಗಿ ನಾವು ಬುದ್ಧಿ ಮಾತು ಹೇಳ್ಬೇಕು.